ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋವಂಥದ್ದು, ಜೊತೆಗೆ ಸಿಂಪಲ್ ರೆಮಿಡೀಸ್ ಆ್ಯಸ್ ಯೂಶುವಲ್ ನಿಮಗೆಲ್ಲರಿಗೂ ಗೊತ್ತಿರೋವಂಥದ್ದು. ಈಗ ಗುರುಬಲ ಸ್ಟಾರ್ಟ್ ಆಗಿ ಮೇಲಿ ಎಷ್ಟೋ ಜನಕ್ಕೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿರೋವಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಏನಪ್ಪ ಅಂದರೆ ತಿಂಗಳು ಬೇರೆ ಗ್ರಹಗಳು ಕೆಲವೊಂದು ಚೇಂಜಸ್ ಆಗುವಂಥದ್ದು ನಾವು ನೋಡ್ತೀವಿ. ಅದರಿಂದ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿಗೆ ಹೆಲ್ತು ವೆಲ್ತು ಪ್ರತಿಯೊಂದು ಏನಪ್ಪ ಅಂತಂದರೆ ನಿಮಗೆ ತುಂಬ ಚೆನ್ನಾಗಿರೋವಂಥ ಟೈಮ್ ಇದು. ಈ ವರ್ಷ ಅಂದರೆ ಈ ತಿಂಗಳು ಚೆನ್ನಾಗಿದೆ, ಈ ವರ್ಷ ಕೂಡ ಚೆನ್ನಾಗಿದೆ. ಸೊ ನಿಮ್ಮದು ಒಂದು ಗೋಲ್ಡನ್ ಲೈಫ್ ಅಂತ ಹೇಳ್ತೀನಿ. ಸೊ ಅದರಿಂದ ಮೇಷರಾಶಿಯವ್ರು ಏನು ಮಾಡಬೇಕು ಅಂದರೆ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಕೋಪ ಜಾಸ್ತಿ ಮಾಡ್ಕೋತೀರಾ, ಅದರಿಂದ ಸ್ವಲ್ಪ ಕೆಲವೊಂದು ಕೆಲಸಗಳು ಆಗೋವಂಥದ್ದು ಕೂಡ ಆಗದೇ ಇರೋವಂಥದ್ದು ಆಗೋದು. ಇನ್ನೊಂದು ಏನಂದರೆ ವೆಲ್ತು ಚೆನ್ನಾಗಿದೆ, ಕೋಪ ಮಾಡ್ಕೊಂಡು ಯಾಕೆ ನೀವು ಹೆಲ್ತ್ ಹಾಳು ಮಾಡ್ಕೊಂಡು ಅದರಿಂದ ವೆಲ್ತು ಕರಗಿಸ್ಕೋಬೇಕಲ್ವಾ, ಅದರಿಂದ ಬೇಡ ಅಂತ ಹೇಳ್ತೀನಿ. ಮತ್ತು ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಳಿಂದ ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಅದು ಯಾವುದೇ ರೀತಿಯಲ್ಲೂ ಇರ್ಬೋದು, ಬೇರೆ ಫ್ರೆಂಡ್ಸ್ ಇರ್ಬೋದು ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಮಕ್ಳು ಇರ್ಬೋದು, ಅವ್ರ ಹತ್ರ ಸ್ವಲ್ಪ ಎಚ್ಚರವಾಗಿರಿ. ಈ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ತರೋವಂಥದ್ದಿದೆ, ಅದು ಯಾವ ರೀತಿ ಪ್ರಾಬ್ಲಮ್ ಬೇಕಾದ್ರೂ ತರ್ಬೋದು. ಸೊ ಅದರಿಂದ ಮೊದಲೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಅದೊಂದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೀವೇನು ಮಾಡ್ಬೋದು ಅಂದರೆ ಮಂಗಳವಾರ 4 ಮಂಗಳವಾರ ಏನು ಬಂದಿದೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಒಂದು 900 ಗ್ರಾಮ್ ತೊಗರಿಬೇಳೆ ಇಲ್ಲಾಂದರೆ ಕೆಂಪು ಹೂವು ಎರಡೂ ಕೊಡೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇಲ್ಲಾಂತಂದರೆ ತೊಗರಿಬೇಳೆ 900 ಗ್ರಾಮು 4 ಮಂಗಳವಾರ ಕೊಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿಗೆ ಏನಾದರೂ ಸೈಟು, ಮನೆ, ಭೂ ವ್ಯವಹಾರಗಳು ಈ ರೀತಿಯಲ್ಲಿ ಏನಾದರೂ ಭೂ ಸಂಬಂಧಪಟ್ಟದಕ್ಕೆ ಅಂದರೆ ಸೈಟ್ಗಳಿರ್ಬೋದು, ಜಮೀನುಗಳಿರ್ಬೋದು, ಏನೇ ಖಾಲಿ ಲ್ಯಾಂಡ್ಗಳಿರ್ಬೋದು, ಅಥವಾ ಏನಾದರೂ ಸುಮ್ಮನೆ ಹಂಗೆ ತೊಗೊಂಡು ಏನಾದರೂ ರೀಸೇಲ್ ಮಾಡೋ ಥರನೋ ಏನಕ್ಕೋ ಒಂದು ಕೈ ಹಾಕ್ತೀರ ಅಂದರೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ತೋರಿಸ್ತಾ ಇದೆ. ಸ್ವಲ್ಪ ಹಿತಶತ್ರುಗಳು ಜಾಸ್ತಿ ಇರ್ತಾರೆ, ನಿಮ್ಮ ಪಕ್ಕನೇ ಇರ್ತಾರೆ, ನಿಮ್ಮ ಜೊತೆಗೆ ಇರ್ತಾರೆ, ನಿಮಗೆ ಗೊತ್ತಿಲ್ಲದೆ ಬತ್ತಿ ಇಟ್ಬಿಡ್ತಾರೆ. ಅದರಿಂದ ಹಿತಶತ್ರುಗಳು ಜಾಸ್ತಿ. ಮತ್ತು ಭೂ ವ್ಯವಹಾರಕ್ಕೆ ಕೈ ಹಾಕ್ಬೇಡಿ ಅಂತ ಹೇಳ್ತೀನಿ. ಅದರಿಂದ ಏನು ಮಾಡ್ಬೋದು, ನೀವು ಪ್ರಾಬ್ಲಮ್ ಬರೋದನ್ನ ತಡ್ಕೊಳ್ಳೋದಕ್ಕೆ ಮತ್ತು ಆ ರೀತಿ ಪ್ರಾಬ್ಲಮ್ ಸಿಕ್ಕಾಕೊಳ್ದೇ ಇರೋದಕ್ಕೆ ಸಾಧ್ಯವಾದಷ್ಟು ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಒಣಮೆಣಸಿನಕಾಯಿ ತೊಗೊಂಡೋಗಿ ಕೊಡೋವಂಥದ್ದು ಮಂಗಳವಾರ ಅಥವಾ ಶುಕ್ರವಾರ ಇದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಮ್ಮ ಮನೆ ಹತ್ರ ಇಲ್ಲ ಅಂತಂದರೆ ಎಲ್ಲಾದರೂ ಪುಣ್ಯಕ್ಷೇತ್ರಗಳು ಅಂತ ಇದ್ದೇ ಇರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸೊ ಅದರಿಂದ ಸರ್ಚ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಮಂಗಳವಾರನಾದರೂ ಹೋಗಿ ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಮತ್ತು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು ತಡೆಯುವಂಥದ್ದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಗೆ ಸ್ವಲ್ಪ ಆರ್ಥಿಕ ನಷ್ಟ, ಹಣ ನಷ್ಟ, ವೆಲ್ತ್ ಲಾಸ್, ಮನಿ ಲಾಸ್ ಅಂತ ತೋರಿಸ್ತಾ ಇದೆ. ಅದರಿಂದ ದುಡ್ಡು ನೀವು ಯಾವುದಕ್ಕೋ ಕೂಡಿಟ್ಟಿರ್ತೀರ, ಇನ್ಯಾವುದಕ್ಕೋ ಖರ್ಚಾಗ್ಬಿಡುತ್ತೆ. ಏನೋ ಮಾಡಬೇಕು ಅಂತಿರ್ತೀರ, ಅದು ಅಂದ್ಕೊಂಡಂಗೆ ಮಟ್ಟಿಗೆ ಆಗೋದಿಲ್ಲ, ಸುಮ್ಮನೆ ದುಡ್ಡು ಮಾತ್ರ ವೇಸ್ಟ್ ಆಗ್ತಾ ಇರುತ್ತೆ. ಅನ್ವಾಂಟೆಡ್ ಲಾಸ್ ಅಂತ ತೋರಿಸ್ತಾ ಇದೆ, ಅದರಲ್ಲೂ ಮನಿ ಲಾಸ್ ಅಂತ ತೋರಿಸ್ತಾ ಇರೋದ್ರಿಂದ ಅದು ನೀವು ನೋಡ್ಕೋಬೇಕು ಅಂತ ಹೇಳ್ತೀನಿ. ಇನ್ನು ಶುಕ್ರವಾರ 4 ಶುಕ್ರವಾರ ಸಾಯಂಕಾಲ 6 ಗಂಟೆ ಆದಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಾದರೂ ಅಕ್ಕಪಕ್ಕ ಇರೋವಂಥದ್ದು ಅಥವಾ ನಿಮಗೆ ಸಾಧ್ಯವಾದರೆ ಎಲ್ಲಿಗಾದರೂ ಹೋಗಿ ಬರೋವಂಥದ್ದು ಇದ್ರೂ ಕೂಡ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಲ್ಲಿ 1 ಮೊಳ ಮಲ್ಲಿಗೆ ಹೂವು ಅಥವಾ 1 ಮಲ್ಲಿಗೆ ಹೂವಿನ ಹಾರ ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಮಲ್ಲಿಗೆಗೆ ಸಂಬಂಧಪಟ್ಟಿದ್ದು ಕೊಡುವಂಥದ್ದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಮಲ್ಲಿಗೆ ಹೂವಿನ ಒಂದು ಹಾರ ಅಥವಾ 1 ಮೊಳ ಮಲ್ಲಿಗೆ ಹೂವು ಕೊಟ್ಟರು ಪರವಾಗಿಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರೋಂಥದ್ದು, ಆವಾಗ ತಾನೇ ಅರಳ್ತಾ ಇರೋವಂಥದ್ದು ಕೊಡಿ. ತುಂಬ ಅರಳ್ಬಿಟ್ಟಿರೋವಂಥದ್ದು, ಇನ್ನೇನು ಬಾಡ ಸ್ಥಿತಿಗೆ ಹೋಗಿರೋಂಥ ಅದೆಲ್ಲ ಕೊಡಬೇಡಿ. ಫ್ರೆಶ್ ಆಗಿರೋಂಥ ಹೂವನ್ನ ಕೊಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿಗೆ ಒಂದು ರೀತಿಯಲ್ಲಿ ಯೋಗ ಅಂತ ಹೇಳ್ತೀನಿ. ಗಜಕೇಸರಿ ಯೋಗ ಕೂಡ ಬಂದುಬಿಟ್ಟಿದೆ ಅಂದರೂ ತಪ್ಪಾಗಲ್ಲ. ಯಾಕಂದರೆ ಅವರಿಗೆ ಲಗ್ನದಿಂದ ನೋಡಿದ್ರು ತುಂಬ ಒಳ್ಳೆಯ ರಿಸಲ್ಟ್ಸು, ರಾಶಿಯಿಂದ ನೋಡಿದ್ರು ಕೂಡ ತುಂಬ ಒಳ್ಳೆ ರಿಸಲ್ಟ್ಸೇ ಇರೋದ್ರಿಂದ ತುಂಬ ಒಂದು ಎಕ್ಸಲೆಂಟ್ ರಿಸಲ್ಟ್ಸ್ ನೋಡ್ತಾರೆ. ಅದರಿಂದ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕೆಲಸ ನಿಧಾನ ಆಗ್ಬೋದು, ಬಟ್ ಪರ್ಫೆಕ್ಟಾಗಿ ಆಗುತ್ತೆ, ನೀಟಾಗಿ ಆಗುತ್ತೆ. ನಾವು ಹೇಳ್ತೀವಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂದ್ಬಿಟ್ಟು, ಆ ರೀತಿಯಲ್ಲಿ ನಿಮಗೆಲ್ಲ ರೀತಿಯಲ್ಲೂ ಒಳ್ಳೆಯ ರಿಸಲ್ಟ್ಸ್ ಬರೋಂಥ ಟೈಮ್ ಇದು. ಸೊ ಕರ್ಕಾಟಕ ರಾಶಿಯವರಿಗೆ ತುಂಬ ಖುಷಿ ಇರುತ್ತೆ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ಸಾಧ್ಯವಾದಷ್ಟು ಶನಿವಾರ ಒಂದು 4 ಶನಿವಾರ ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮ ಬೇರೆ ವೃದ್ಧಾಶ್ರಮ ಬೇರೆ, ಬಟ್ ಕೆಲವಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಎರಡೂ ಒಟ್ಟಿಗೆ ಇರುತ್ತೆ. ನೋಡಿಕೊಂಡು ವೃದ್ಧರು ಅಂದರೆ ಸ್ವಲ್ಪ ವಯಸ್ಸಾಗಿರೋವಂಥದ್ದಕ್ಕೆ ನಾನು ವೃದ್ಧಾಶ್ರಮ ಅಂತ ಹೇಳ್ತಾ ಇರೋವಂಥದ್ದು. ಅನಾಥಾಶ್ರಮದಲ್ಲೇ ವೃದ್ಧಾಶ್ರಮನೂ ಇತ್ತು, ವೃದ್ಧರಿದ್ದರು ಅಂತಂದರೆ ಅಂಥವ್ರಿಗೆ ಸಾಧ್ಯವಾದಷ್ಟು ಬೆಡ್ಶೀಟ್ಸ್ಗಳು ಅಥವಾ ಬಟ್ಟೆಗಳು ಅಥವಾ ಸ್ಲಿಪ್ಪರ್ಸ್ಗಳು ಈ ರೀತಿ ಸಂಬಂಧಪಟ್ಟಂಗೆ ಏನಾದರೂ ನೀವು ದಾನ ಕೊಡುವಂಥದ್ದು ಶನಿವಾರ ಕೊಟ್ಟರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲಸ ನಿಧಾನ ಆಗೋದು ಕೂಡ ಬೇಗ ಕೆಲಸ ಆಗುವಂಥದ್ದಾಗುತ್ತೆ. ಅದರಿಂದ ವೃದ್ಧಾಶ್ರಮಗಳಿಗೆ ಸ್ವಲ್ಪ ದಾನ ಕೊಡಿ ಅಂತ ಹೇಳ್ತೀನಿ. ವೃದ್ಧರಿಗೆ ಸ್ವಲ್ಪ ಏನಾದರೂ ಖುಷಿ ಆಗುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸು ನೀವು ಅನುಭವಿಸ್ತೀರಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿಯವ್ರಿಗೆ ಏನೋ ಒಂದು ಶುಭ ಕಾರ್ಯ ಆಗುವಂಥದ್ದು ಈ ಮಂತಲ್ಲಿ, ಅಥವಾ ಒಂದೇನೋ ಶುಭ ಒಂದು ಸೂಚನೆ ಬರುವಂಥದ್ದು ಅಥವಾ ಒಂದು ಶುಭ ವಿಷಯ ನೀವು ಕೇಳುವಂಥದ್ದು, ಮನೇಲಿ ಏನಾದರೂ ಒಂದು ಫಂಕ್ಷನ್ ಮಾಡುವಂಥದ್ದು ಏನಾದರೂ ಒಂದು ಆಗ್ಬೋದು. ಆದರೆ ಡ್ರೈವಿಂಗ್ ಏನಾದರೂ ಮಾಡ್ತಿರ್ತೀರಾ
ಅಥವಾ ಟ್ರಿಪ್ಸು ಟೂರ್ ಅಥವಾ ಈ ಥರ ಏನಾದರೂ ಹೋಗ್ತಿರ್ತೀರಾ ಅಥವಾ ನೈಟ್ ಡ್ರೈವ್ ಮಾಡ್ತಿರ್ತೀರ ಅಂದರೆ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಡ್ರೈವಿಂಗಿಗೆ ಒಳ್ಳೆ ತಿಂಗಳಲ್ಲ ಇದು. ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ. ನೈಟ್ ಡ್ರೈವಿಂಗ್ ಆದಷ್ಟು ಅವಾಯ್ಡ್ ಮಾಡಿಬಿಟ್ರೆ ಒಳ್ಳೆಯದು. ಡ್ರೈವಿಂಗಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಇನ್ನು ನಿಮಗೆ ಅನಾಥಾಶ್ರಮಕ್ಕೆ ಏನಾದರೂ ಫುಡ್ಡಿಗೆ ಸಂಬಂಧಪಟ್ಟಿದ್ದು, ಊಟಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಕೊಡೋವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅನಾಥಾಶ್ರಮದಲ್ಲಿರುವಂಥ ಮಕ್ಕಳುಗಳಿಗೆ ಏನಾದರೂ ಬಟ್ಟೆಗಳು, ಊಟಕ್ಕೆ ಸಂಬಂಧಪಟ್ಟಿದ್ದು ಈ ರೀತಿ ಏನಾದರೂ ಕೊಡಿ. ಇಲ್ಲ ಅದಾಗಲ್ಲ ಅನ್ನೋ ಥರ ಇತ್ತು ಅಂತಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ತುಂಬ ಬಡವರಿರೋಂಥ ಮಕ್ಕಳುಗಳಿಗೆ ಏನಾದರೂ ಕೊಡಿಸೋವಂಥದ್ದು ಬಟ್ಟೆಗಳಿರ್ಬೋದು, ಅವ್ರಿಗೆ ಸ್ಕೂಲ್ಗೆ ಬ್ಯಾಗು, ಪೆನ್ನು, ಬುಕ್ಸ್ಗಳು ಈ ರೀತಿ ಎಜುಕೇಷನ್ ಸಂಬಂಧಪಟ್ಟಿರೋ ಆ ಥರದ್ದು ಏನಾದರೂ ಒಂದು ಕೊಡಿಸೋವಂಥದ್ದು ಯಾವುದು ನಿಮ್ಗಾಗುತ್ತೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ಇನ್ನು ಯಾವತ್ತು ನೀವು ಮಾಡ್ಬೋದು ಅದನ್ನು ಅಂತಂದರೆ ಬುಧವಾರ ಮಾಡುವಂಥದ್ದು ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಸೊ ಅದರಿಂದ ಆದಷ್ಟು ಅದನ್ನು ಮಾಡಿ ಅಂತ ಹೇಳ್ತೀನಿ. ಇನ್ನು ಕನ್ಯಾ ರಾಶಿಗೆ ಸಾಧ್ಯವಾದಷ್ಟು ಏನಪ್ಪ ಅಂದರೆ ತುಂಬ ಒಳ್ಳೆ ರಾಜಯೋಗ ಇದೆ. ಎಲ್ಲ ಕೆಲಸ ತುಂಬ ಚೆನ್ನಾಗಾಗುತ್ತೆ. ಬಟ್ ಸ್ವಲ್ಪ ತಂದೆ ತಾಯಿ ಮಾತನ್ನ ಕೇಳಿ ಅಂತ ಹೇಳ್ತೀನಿ. ನೀವು ಎಷ್ಟೇ ದೊಡ್ಡವರಾಗಿರ್ಬೋದು, ನಿಮ್ಮ ತಂದೆ ತಾಯಿ ನಿಮಗಿಂತ ಏಜ್ ಆಗಿರುತ್ತೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಲೈಫಲ್ಲಿ. ನಿನಗೇನು ಗೊತ್ತು ಸುಮ್ಮನೆ ಕೂತ್ಕೊ ಅಂತ ಅನ್ನೋ ಹತ್ರ ಮಾತಾಡೋಕ್ಕೆಲ್ಲ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮನ್ನ ಅಷ್ಟು ಬೆಳೆಸಿರ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ನಿಮಗಿಂತ ಹೆಚ್ಚಾಗಿ ಅವ್ರು ನಿಮ್ಮನ್ನು ಅರ್ಥಕೊಂಡಿರ್ತಾರೆ. ಅವ್ರಿಗೆ ನಿಮ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಿರುತ್ತೆ. ಅದರಿಂದ ಏನಾದರೂ ಅವ್ರೊಂದು ಅಡ್ವೈಸ್ ಕೊಟ್ಟರೆ ಅಥವಾ ಅವ್ರು ಏನಾದರೂ ಒಂದು ಹೇಳಿದ್ರೆ ತೆಗೆದಾಕ್ಬಿಡಿ, ಅವ್ರ ಮಾತನ್ನ ಕೇಳಿ ಅಂತ ಹೇಳ್ತೀನಿ. ಕನ್ಯಾ ರಾಶಿಯವರಿಗೆ ನಾನು ಕೊಡುವಂಥ ಒಂದು ಒಳ್ಳೆ ಪರಿಹಾರ ಏನಪ್ಪ ಅಂದರೆ ಶಿವನ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಸ್ವಲ್ಪ ಎಷ್ಟಾಗುತ್ತೆ ನಿಮಗೆ ಸಾಧ್ಯವಾದಷ್ಟು ಅಂತ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ವರ್ಡ್. ಯಾಕೆ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಇಷ್ಟೇ ಕೊಡಿ, ಅಷ್ಟೇ ಕೊಡಿ, ಅರ್ಧ ಕೆ ಜಿ ಕೊಡಿ, 1/4 kg ಕೊಡಿ ಅಂತ ಎಲ್ಲೂ ನಾನು ಹೇಳೋದಿಲ್ಲ. ನಿಮಗೆ ಒಂದು 100 ಗ್ರಾಮ್ ಕೊಡೋಕ್ಕಾಗುತ್ತಾ, ಒಂದು 50 ಗ್ರಾಮ್ ಕೊಡೋಕ್ಕಾಗುತ್ತಾ, ಅದಕ್ಕೆ ಸಾಧ್ಯವಾದಷ್ಟು ಅಂತ ಉಪಯೋಗಿಸೋವಂಥದ್ದು. ಅದನ್ನು ನೀವು ಜೇನುತುಪ್ಪ ಶಿವನ ದೇವಸ್ಥಾನಕ್ಕೆ ಸೋಮವಾರ 4 ಸೋಮವಾರ ಕೊಡುವಂಥದ್ದು. ಎಷ್ಟಾಗುತ್ತಷ್ಟು ಚಿಕ್ಕ ಬಾಟ್ಲು ಕೊಟ್ಟರು ಪರವಾಗಿಲ್ಲ, ದೊಡ್ಡ ಬಾಟ್ಲು ಕೊಟ್ಟರು ಪರವಾಗಿಲ್ಲ, ಅಭಿಷೇಕ ಕೊಟ್ಟರು ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಸೋಮವಾರ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ನೆಕ್ಸ್ಟ್ ಬರೋವಂಥದ್ದು ತುಲಾರಾಶಿ. ಏನಾದರೂ ನೀವು ಸಾಲಕ್ಕೆ ನೋಡ್ತಾ ಇರ್ತೀರಾ, ಎಲ್ಲಾದರೂ ಯಾರ ಹತ್ರದ್ದು ಬಡ್ಡಿಗೆ ತೊಗೋಬೇಕು ಅಂತಿರ್ತೀರಾ, ಬ್ಯಾಂಕ್ ಲೋನ್ ನೋಡ್ತಿರ್ತೀರಾ, ಅಥವಾ ಎಲ್ಲಾದರೂ ಯಾವ ರೀತಿಯಲ್ಲಾದರೂ ನಿಮಗೆ ಸಾಲ ಬೇಕಿದೆ ಇವಾಗ ಅನ್ನೋ ಥರ ಇದ್ದರೆ ಈ ತಿಂಗಳು ಸಾಲಕ್ಕೆ ಕೈ ಹಾಕ್ಬೇಡಿ ಅಂತ ಹೇಳ್ತೀನಿ. ಇನ್ಯಾರೋ ನಿಮ್ಮ ಫ್ರೆಂಡೋ, ನಿಮ್ಮ ಅಕ್ಕ ತಂಗಿನೋ, ಅಣ್ಣ ತಮ್ಮನೋ, ಅಥವಾ ನಿಮಗೆ ಯಾವುದಕ್ಕೋ ದುಡ್ಡು ತೊಗೋಬೇಕು ಅನ್ನೋಂಥದ್ದಿದ್ದರೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಬೇರೆಯವರಿಗೆ ಶ್ಯೂರಿಟಿ ಕೊಡುವಂಥದ್ದು, ಬೇರೆಯವರಿಗೆ ನೀವು ಹೋಗಿ ಜಾಮೀನು ನಿಂತ್ಕೊಳ್ಳೋವಂಥದ್ದಾದರೆ ಎಲ್ಲ ಪ್ರತಿಯೊಂದು ಕಳ್ಕೊತೀರಾ ಅಂತ ಹೇಳ್ತೀನಿ. ಇವತ್ತು ಕೊಟ್ಟಿದ್ದು ಯಾರಿಗೇ ಆಗಲಿ, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಫ್ರೆಂಡ್ಸ್ಗಿರ್ಬೋದು, ಯಾರಿಗಾದರೂ ಕೊಡಿ, ಅದು ವಾಪಸ್ ಬರುತ್ತೆ ಅನ್ನೋಂಥದ್ದು ಖಂಡಿತವಾಗ್ಲೂ ಇಲ್ಲ. ಅಂಥ ಒಂದು ಒಳ್ಳೆ ಮನಸ್ಸು, ಅಂಥ ಒಂದು ಒಳ್ಳೆ ವಿಷಯ ಥಿಂಕ್ ಮಾಡೋಂಥ ಒಂದು ಯಾರಿಗೂ ಏನೂ ಇಲ್ಲದೇ ಇರೋದ್ರಿಂದ ಬರೀ ಕೆಡಕು ಮಾಡೋದನ್ನೇ ಯೋಚನೆ ಮಾಡ್ತಾರೆ. ಅವ್ರ ಟೈಮಿಗೆ ಅಷ್ಟೇ ಆಗುವಂಥದ್ದು. ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ. ಆದಷ್ಟು ಯಾರಿಗೂ ಶ್ಯೂರಿಟಿ ಕೊಡೋದು, ಜಾಮೀನು ಕೊಡೋದು, ಲೋನ್ ನೀವೇ ಕೊಡಿಸ್ಬಿಟ್ಟು ಏನೋ ದೊಡ್ಡ ದಾನ ಶೂರ ವೀರ ಕರ್ಣ ಅಂತ ತೋರಿಸ್ಕೊಳ್ಳೋಕ್ಕೆಲ್ಲ ಹೋಗ್ಬೇಡಿ. ಆಮೇಲೆಲ್ಲ ಮುರಿದು ಮೂಟೆ ಕಟ್ಬಿಟ್ಟು ಮೂಲೆಯಲ್ಲಿ ಮುಟ್ಟಿಸ್ಬಿಡ್ತಾರೆ. ಅದರಿಂದ ಆದಷ್ಟು ಕೇರ್ಫುಲ್ಲಾಗಿರಿ. ಯಾವುದಕ್ಕೆ ದುಡ್ಡಿಗೆ ಸಂಬಂಧಪಟ್ಟಂಗೆ, ಸಾಲಕ್ಕೆ ಸಂಬಂಧಪಟ್ಟಂಗೆ, ಶ್ಯೂರಿಟಿ ಸಂಬಂಧಪಟ್ಟಂಗೆ ಬೇಡ ಅಂತ ಹೇಳ್ತೀನಿ. ನೀವೇನು ಮಾಡ್ಬೋದು ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ. ಮಲ್ಲಿಗೆ ಎಣ್ಣೆ ಚಿಕ್ಕ ಬಾಟ್ಲಾದರೂ ಪರವಾಗಿಲ್ಲ, ದೊಡ್ಡ ಬಾಟ್ಲಾದರೂ ಪರವಾಗಿಲ್ಲ, ಮಲ್ಲಿಗೆ ಎಣ್ಣೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಸೊ ಮಲ್ಲಿಗೆ ಎಣ್ಣೆನ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ಸ್ ನೀವು ನೋಡ್ತೀರಾ. ಬಟ್ ಶ್ಯೂರಿಟಿ ಯಾವುದೇ ಕಾರಣಕ್ಕೂ ಯಾರ ಕಣ್ಣೀರಿಗೂ ಕರಗಬೇಡಿ. ನೀವು ಅವ್ರ ಕಣ್ಣೀರಿಗೆ ಕರಗಿದ್ರೆ ಜೀವನ ಪೂರ್ತಿ ನೀವು ಕಣ್ಣೀರು ಹಾಕಂಗೆ ಮಾಡಿಬಿಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿಗೆ ತುಂಬ ಟೈಮ್ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಶುಭ ಸಮಾರಂಭಗಳಿರ್ಬೋದು, ನೀವೇನೋ ಟ್ರಿಪ್ಸು ಟೂರ್ಸ್ಗೆ ಹೋಗುವಂಥದ್ದು ಇರ್ಬೋದು, ಮದುವೆ ಇರ್ಬೋದು, ಮನೆಯಲ್ಲೆಲ್ಲ ಫಂಕ್ಷನ್ಸ್ಗಳಿರ್ಬೋದು, ರಿಲೇಟಿವ್ಸ್ ಎಲ್ಲ ಬೆರೆಯುವಂಥದ್ದು ಇರ್ಬೋದು, ಒಂದು ಒಳ್ಳೆ ಊಟ ತಿನ್ನುವಂಥದ್ದು ಇರ್ಬೋದು, ಕಣ್ಣಿಗೂ ಹಬ್ಬ ಮನಸ್ಸಿಗೂ ಹಬ್ಬ, ಈ ರೀತಿ ಟೈಮ್ಗಳು ಯಾವಾಗಲೂ ಬರಲ್ಲ. ವೃಶ್ಚಿಕ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. ಆದರೂ ನೀವೇನು ಮಾಡ್ಬೋದು ಅಂದರೆ ಶನಿವಾರ ಸ್ವಲ್ಪ ಆಂಜನೇಯನ ದೇವಸ್ಥಾನಕ್ಕೆ ಸಿಂಧೂರ ಅಲ್ಲಿ ಸಿಗುತ್ತೆ, ನಿಮಗೆ ದೇವಸ್ಥಾನದಲ್ಲೇ ಸಿಗುತ್ತೆ ಸಿಂಧೂರ. ಸೊ ಅದನ್ನು ತೊಗೊಂಡೋಗಿ ಕೊಡೋ ಅಂಥದ್ದು, ನೀವು ಕೂಡ ಹಚ್ಕೊಳ್ಳೋ ಅಂಥದ್ದು. ಶನಿವಾರ ಯಾವ ವಾರ ಪೂರ್ತಿ ಹಚ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಶನಿವಾರ ಹಚ್ಕೊಳ್ಳೋವಂಥದ್ದನ್ನು ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಜಾಬ್ ಏನಾದರೂ ಚೇಂಜ್ ಮಾಡಬೇಕು ಅಂತಿರ್ತೀರಾ, ಬಿಸ್ನೆಸ್ಸಲ್ಲಿ ಇನ್ನೇನೋ ಒಂದು ಆ್ಯಡ್ ಮಾಡ್ಕೋಬೇಕು ಅಂತಿರ್ತೀರಾ, ಇನ್ನೊಂದು ಯಾವುದೋ ಒಂದು ಸಣ್ಣದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರ್ತೀರಾ, ಇನ್ನೇನೋ ಒಂದು ಮಾಡಬೇಕು ಅಂತಿರ್ತೀರಾ ಅಂದರೆ ಖಂಡಿತವಾಗ್ಲೂ ಇದು ತುಂಬ ಒಳ್ಳೆಯದು. ರಿಲೇಟೆಡ್ ಟು ಜಾಬ್ ಬಿಸ್ನೆಸ್ ಮಾತ್ರ, ಬೇರೆ ಎಲ್ಲದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ. ನಾನು ಹೇಳಿದೆ ಅಂದ ತಕ್ಷಣ ದುಡ್ಡನ್ನ ಎಲ್ಲೋ ತೊಗೊಂಡೋಗ್ಬಿಟ್ಟು ಯಾರ ಹತ್ರನೋ ಸಾಲ ಮಾಡಿಬಿಟ್ಟು ಎಲ್ಲೋ ಇಸ್ಕೊಂಡ್ಬಿಟ್ಟು ತೊಗೊಂಡೋಗಿ ಕೊಟ್ಟು ಸಿಗಾಕೊಳ್ಳೋಂಥದ್ದಲ್ಲ. ಏನಾದರೂ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್, ಸಣ್ಣದು ಅಂತ ಯಾಕೆ ಹೇಳ್ತೀನಿ ಅಂದರೆ ತುಂಬ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ಬಿಸ್ನೆಸ್ ನೀವು ಮಾಡ್ತೀರಾ ಅಂದರೆ ಅಷ್ಟು ಚಿಕ್ಕದಾಗಿ ಮಾಡಿ, ಅದು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದಾಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ದೊಡ್ಡದು ಮಾಡ್ತಾ ಬನ್ನಿ ಹೊರತು ಒಂದೇ ಸರಿ ತೊಗೊಂಡೋಗಿ ಒಂದರಲ್ಲೇ ಡಂಪ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಸ್ಟಾಕ್ಸು, ಶೇರ್ಸು ಈ ರೀತಿಯೆಲ್ಲ ಏನಾದರೂ ನೋಡ್ತಿರ್ತೀರ ಅಂದರೂ ಕೂಡ ನೀವು ಒಂದೇ ಸರಿ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಚಿಕ್ಕದಾಗಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಒಂದು ಒಳ್ಳೆ ಪರಿಹಾರ ಏನಪ್ಪ ಅಂದರೆ ಜಾಬ್ ಚೇಂಜಸ್ಗೆ ಏನಾದರೂ ನೋಡ್ತಿರ್ತೀರ ಅಂದರೆ ನೋಡಿ,
ವೃದ್ಧಾಶ್ರಮಕ್ಕೆ ಬೆಡ್ಶೀಟ್ ಕೊಡುವಂಥದ್ದು, ಶನಿವಾರ ಕೊಡುವಂಥದ್ದು, ನಿಮ್ಮ ಕೆಲಸದ ಎಲ್ಲ ತೊಂದರೆಗಳನ್ನ ತೆಗೆಯುವಂಥದ್ದು ಈ ಪರಿಹಾರ ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರ. ಅದರಿಂದ ವೃದ್ಧಾಶ್ರಮಗಳಿಗೆ ಬೆಡ್ಶೀಟ್ಸ್ಗಳಿರ್ಬೋದು, ಯಾಕಂದರೆ ಇನ್ನೇನು ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ, ಬೇಕಾಗುತ್ತೆ ಅವ್ರಿಗೆಲ್ಲ ಸ್ವೆಟರ್ಸ್ ಕೊಡಿಸೋವಂಥದ್ದು ಇರ್ಬೋದು, ಅಥವಾ ಸ್ಲಿಪ್ಪರ್ಸ್ ಕೊಡಿಸೋವಂಥದ್ದು ಇರ್ಬೋದು. ಈ ರೀತಿ ಸಂಬಂಧಪಟ್ಟಂಗೆ ಅವ್ರಿಗೆ ಬೆಚ್ಚಗಿರೋದಕ್ಕೆ ಏನಾದರೂ ಹೆಲ್ಪ್ ಆಗುವಂಥದ್ದಕ್ಕೆ ನೀವು ವೃದ್ಧಾಶ್ರಮದಲ್ಲಿರೋರಿಗೆ ತೊಗೊಂಡೋಗಿ ಕೊಡಬೇಕು ಅಂತೇನಿಲ್ಲ. ಬೀದಿಯಲ್ಲಿ ಎಷ್ಟೋ ಜನ ವಯಸ್ಸಾದಂಥವ್ರು, ಎಷ್ಟೋ ಜನ ಭಿಕ್ಷೆ ಬಿಡೋವಂಥವ್ರು ಇರ್ತಾರೆ, ತುಂಬ ವೃದ್ಧರಿಗೆ ಯಾರೂ ಇರಲ್ಲ ನೋಡ್ಕೊಳ್ಳೋದಕ್ಕೆ, ಅವರೆಲ್ಲ ರೋಡಲ್ಲೇ ಇರ್ತಾರೆ. ಅಂಥವ್ರಿಗೂ ಕೂಡ ಹೆಲ್ಪ್ ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವೃದ್ಧರಿಗೆ, ವಯಸ್ಸಾಗಿರೋಂಥವ್ರಿಗೆ ಹೆಲ್ಪ್ ಮಾಡಿ. ಅದು ಅಜ್ಜಿಂದ್ರಾಗಿದ್ರೂ ಆಗ್ಬೋದು, ತಾತಂದ್ರಾದರೂ ಆಗ್ಬೋದು. ವೃದ್ಧ ಅಂದರೆ ಯಾರು ಬೇಕಾದರೂ ಆಗ್ತಾರೆ. ಸೊ ಅದರಿಂದ ಅದನ್ನು ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಸ್ವಲ್ಪ ಮಾತು ಮೇಲೆ ಇಡ್ತಾ ಇರಲಿ ಅಂತ ಹೇಳ್ತೀನಿ. ಸ್ವಲ್ಪ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ. ಬಾಯಿಗೆ ಬಂತು ಅಂತ ಏನಂದರೆ ಅದನ್ನು ಮಾತಾಡೋದು, ನಾಲಿಗೆ ಹೆಂಗೋಗುತ್ತೆ ಹಂಗೆ ಮಾತಾಡೋಂಥದ್ದು ಬೇಡ. ಸ್ವಲ್ಪ ನಾಲಿಗೆಗೆ ಬ್ರೇಕ್ ಹಾಕಬೇಕು. ಮಾತಾಡುವಾಗ ಒಂದು 2 ಸರಿ ಯೋಚನೆ ಮಾಡಿ ಮಾತಾಡಬೇಕು. ನೀವು ಬೇರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಮಾತಿಂದ ಕೆಲಸ ಹಾಳಾಗಬಾರ್ದು. ಅದರಿಂದ ಮಾತು ಮನೆ ಕೆಡಿಸ್ತು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅದರಿಂದ ಮಾತು ಮನೆ ಕೆಡಿಸೋದು ಬೇಡ, ಬೇರೆಯವ್ರನ್ನ ಹಾಳು ಮಾಡೋದು ಬೇಡ. ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಲಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಂಗಳವಾರ ಒಂದು 900 ಗ್ರಾಮ್ ತೊಗರಿಬೇಳೆ ಕೊಡುವಂಥದ್ದು ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ತೊಗರಿಬೇಳೆ ಕೊಡ್ತಾ ಬನ್ನಿ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ನಿಮಗಿದೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗುವಂಥದ್ದು, ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದೇ ಉಲ್ಬಣ ಜಾಸ್ತಿ ಆಗುವಂಥದ್ದು ಇರ್ಬೋದು. ಈ ರೀತಿ ಆಗುವಂಥ ಚಾನ್ಸಸ್ ಇದೆ. ಅದರಿಂದ ಏನಾಗುತ್ತೆ, ಹಣ ಖರ್ಚಾಗುತ್ತೆ. ಯಾವಾಗ ಹೆಲ್ತ್ ಹಾಳಾಗುತ್ತೆ, ಹಣ ನೆಮ್ಮದಿ ಎಲ್ಲ ಕಳೆದೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಹೆಲ್ತ್ ಪ್ರಾಬ್ಲಮ್ ಸರಿಯಾಗೋದಕ್ಕೆ ಮತ್ತು ದುಡ್ಡು ಸುಮ್ಮನೆ ಖರ್ಚಾಗದೇ ಇರೋದಕ್ಕೆ ನಿಮಗೆ ಕೊಡೋಂಥ ಒಂದು ಒಳ್ಳೆ ಪರಿಹಾರ ಏನಪ್ಪ ಅಂದರೆ, ಈ ಒಂದು ಜೂನ್ ತಿಂಗಳು 4 ಶನಿವಾರ ಏನು ಬರುತ್ತೆ, ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ಇರುವಂಥ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ದಾಳಿಂಬೆ ಹಣ್ಣು ಒಂದು ಅರ್ಧ kg ದಾಳಿಂಬೆ ಹಣ್ಣು ದಾನ ಕೊಡ್ತಾ ಬನ್ನಿ. ಚಿಕ್ಕದಾಗಿ ಒಂದು 3 ಸಿಕ್ಕಿದ್ರೂ ಪರವಾಗಿಲ್ಲ. ಒಂದು ಅರ್ಧ kg ದಾನ ಕೊಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನೀವು ಸ್ವಲ್ಪ ಹೆಚ್ಚು ದಾಳಿಂಬೆ ಹಣ್ಣನ್ನ ತಿನ್ನೋದಕ್ಕೆ ಶುರು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಕೊನೆಗೆ ಬರುವಂಥದ್ದು ಮೀನರಾಶಿ. ಅನ್ವಾಂಟೆಡ್ ಖರ್ಚು ತೋರಿಸ್ತಾ ಇದೆ. ಯಾವುದಕ್ಕೋ ಇಟ್ಕೊಂಡಿರೋಂಥ ದುಡ್ಡು ಇನ್ಯಾವುದಕ್ಕೋ ಖರ್ಚಾಗುತ್ತೆ. ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಖರ್ಚು ಆಗೋದಿಲ್ಲ. ನೀವು 10 ಅಂದ್ಕೊಂಡ್ರೆ 100 ಅಂತ ಆಗುತ್ತೆ, 100 ಅಂದ್ಕೊಂಡಿದ್ರೆ 1000 ಅಂತ ಆಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಖರ್ಚುಗಳು ಸುಮ್ಮನೆ ಅನ್ವಾಂಟೆಡ್ ಬರ್ತಾ ಇರೋವಂಥದ್ದು, ಮನಿ ಸ್ವಲ್ಪ ಲಾಸ್ ಆಗುವಂಥದ್ದು. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಯಾರಿಗೋ ಕೊಟ್ಟಿರ್ತೀರಾ, ಸ್ವಲ್ಪ ಮಟ್ಟಿಗೆ ಲಾಸ್ ತೋರಿಸ್ತಾ ಇದೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಶುಕ್ರವಾರ ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಒಂದು ಬೆಲ್ಲದ ಪೊಂಗಲ್ ದಾನ, ಬೆಲ್ಲದಲ್ಲಿ ಪೊಂಗಲ್ ಮಾಡಿಬಿಟ್ಟು ಒಂದು 3 ಜನಕ್ಕಾದರೂ ಕೊಡಿ, ಒಂದು 5 ಜನಕ್ಕಾದರೂ ಕೊಡಿ. ಅದನ್ನು ಕೊಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಅದ್ರ ಜೊತೆಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 1 ಮೊಳ ಮಲ್ಲಿಗೆ ಹೂವು ದಾನ ಕೊಡುವಂಥದ್ರಿಂದ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ 12 ರಾಶಿಯವರೆಗೂ ಕೂಡ ಜೂನ್ ತಿಂಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ದೀನಿ. ಯಾವ್ಯಾವುದ್ರಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು, ಯಾವ ಥರ ಸಿಂಪಲ್ ರೆಮಿಡೀಸ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾಡ್ಕೊಳ್ಳೋದ್ರಿಂದ ನಿಮಗೆಲ್ಲ ಒಳ್ಳೆ ರಿಸಲ್ಟ್ಸು, ಇನ್ಸ್ಟೆಂಟ್ ರಿಸಲ್ಟ್ಸ್ ಎರಡೂ ಬರುತ್ತೆ. ಸೊ ಸ್ಟಾರ್ಟ್ ಆ್ಯಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಶೇರ್ ಮಾಡೋದ್ರಿಂದ ಬೇರೆ ಎಷ್ಟೋ ಜನಕ್ಕೆ ಈ ಒಂದು ಪರಿಹಾರ ಸಿಕ್ಕಿದಾಗ ಅವರಲ್ಲಾಗುವಂಥ ಚೇಂಜಸ್ಸಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಇದೇ ರೀತಿಯಲ್ಲಿ ಒಂದು ಬೇರೆ ಒಳ್ಳೆಯ ವಿಷಯದೊಂದಿಗೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.